Welcome back to Shetty's Kitchen. ಸೊ ಅಂದರೆ ಆಹಾ ಆ ಮಜಾನೇ ಬೇರೆ ಬಿಡಿ. ಈಗ ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಕಿಚನ್. ಸೊ ನಾನು ನಿಮಗೆ ಹೇಳಿದ್ದೆ ನಿನ್ನೆ ಇವತ್ತು ಸಂಡೇ ಏನಾದರೂ ಒಂದು ನಾನ್ ವೆಜ್ ರೆಸಿಪಿ ಜೊತೆ ಬರ್ತೀನಿ ಅಂತ. ಹಾಗೆ ನಾನು ಬೆಳಗ್ಗೆ ಎದ್ಕೊಂಡು ಸೀದಾ ಹೋಗಿ ಚಿಕನ್ ತೊಗೊಂಡು ಬಂದೆ. ಚಿಕನ್ ತಗೊಂಡು ಮನೆಗೆ ಬಂದಾದ್ಮೇಲೆ ಗೊತ್ತಾಯಿತು ಇವತ್ತು ಸಂಕಷ್ಟಿ, ಮನೇಲಿ ಯಾರೂ ತಿನ್ನಲ್ಲ ಅಂತ. ಆ್ಯಂಡ್ ನಾಳೆ ಮಂಡೇ, ನಾಳೆ ಕೂಡ ಯಾರೂ ತಿನ್ನಲ್ಲ. ಸೊ ಈಗ ತಂದಿದ್ದು ವೇಸ್ಟ್ ಆಗಬಾರ್ದಲ್ಲ ಅಂದ್ಕೊಂಡು ನಾನು ತಿಂತೀನಿ, ಬಿಕಾಸ್ ನಾನು ಇದನ್ನೆಲ್ಲ ಫಾಲೋ ಮಾಡಲ್ಲ. ನನಗೆ ಡೇಸ್ ಯಾವುದೂ ಇಲ್ಲ, ಸೋಮವಾರ ಶನಿವಾರ ಅಂತ ಎಲ್ಲ. ಸೊ ನಾನು ಎಲ್ಲ ದಿನ ತಿಂತೀನಿ. ಸೊ ಏನಾದ್ರು ಮಾಡೋಣ ಅನಿಸ್ತು, ಬಟ್ ಯಾರು ತಿನ್ನಲ್ಲ ಮನೇಲಿ, ನಾನು ಒಬ್ಬನೇ ತಿನ್ನಬೇಕು. ಅದಕ್ಕೆ ಬೇರೆ ಏನು ಮಾಡೋದು ಬೇಡ, ಸೂಪ್ ಥರ ಏನಾದ್ರು ಮಾಡೋಣ ಅನಿಸ್ತು. ಸೊ ಈಗ ನಾನು ನಿಮಗೆ ಚಿಕನ್ ಶೋರ್ಬಾ ಅಂತ ಒಂದು ಐಟಮ್ನ ಮಾಡ್ತಾ ಇದ್ದೀನಿ ಇವತ್ತು. ಇದು ತುಂಬ ಸಿಂಪಲ್ ಆ್ಯಂಡ್ ತುಂಬ ಹೆಲ್ದಿ. ಈ ಮಳೆಗಾಲಕ್ಕೆ, ಚಳಿಗಾಲಕ್ಕೆಲ್ಲ, ವಿಂಟರ್ ಸೀಸನ್ಗೆಲ್ಲ ಇದು ಬೆಸ್ಟು. ಇದನ್ನು ಮಾಡಿಕೊಂಡು ಕುಡಿತಾ ಇದ್ರೆ ನಿಮಗೆ ಆ ಮಜಾನೇ ಬೇರೆ ಸಿಗುತ್ತೆ. ಹೆಲ್ದಿ ಆಗಿರೋದ್ರಿಂದ ಇದನ್ನು ಯಾವಾಗ ಬೇಕಾದ್ರೂ ಅವಾಗ ಮಾಡಿಕೊಂಡು ಕುಡಿಬೋದು. ಸೊ ಇದಕ್ಕೆ ಏನೇನು ಐಟಮ್ ಬೇಕು ಅಂತ ಫಸ್ಟ್ ನೋಡಿಕೊಂಡು ಹಾಗೆ ನಾವು ಶುರು ಮಾಡೋಣ. ಸೊ ನಾನು ಇವತ್ತು ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬಂದಿಲ್ಲ, ಅಷ್ಟು ಜಾಸ್ತಿ ತೊಗೊಂಡು ಬಂದಿಲ್ಲ. ಸೊ ಹಾಫ್ ಕೆ ಜಿ ಚಿಕನಲ್ಲಿ ಇವತ್ತು ಚಿಕನ್ ಶೋರ್ಬಾ ಮಾಡೋಣ. ಒಂದು ಕುಕ್ಕಿಂಗ್ ಟೈಮ್ ಒಂದು 30 ಮಿನಿಟ್ಸಲ್ಲಿ ಆಗೋಗುತ್ತೆ, 30-35 ಮಿನಿಟ್ಸ್ ಮುಗಿದೋಗುತ್ತೆ. ಪ್ರೆಷರ್ ಕುಕ್ಕರಲ್ಲಿ ಮಾಡಬೇಕು. ಇದು ಪ್ರೆಷರ್ ಕುಕ್ಕರಲ್ಲಿ ಮಾಡಲ್ಲ ಅಂದರೆ ನಿಮಗೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಮತ್ತೆ ಥರ ಸ್ಟಾರ್ಟ್ ಮಾಡ ಬನ್ನಿ. ಸೊ ಚಿಕನ್ ಶೋರ್ಬಾ ಸೂಪ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಒಂದು ದೊಡ್ಡ ಸೈಜ್ ಈರುಳ್ಳಿ. ದೊಡ್ಡ ಸೈಜ್ ಈರುಳ್ಳಿ ಇಲ್ಲ ಅಂದರೆ ನೀವು 2 ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ತೊಗೋಬೋದು. ಮೀಡಿಯಮ್ ಸೈಜ್ ಈರುಳ್ಳಿ 2 ತೊಗೊಂಡ್ರೆ ಅದರಲ್ಲಿ ಒಂದು 75% ನೀವು ಫೈನಲಿ ಚಾಪ್ ಮಾಡಿಕೊಂಡು ಅದನ್ನು ಫ್ರೈಗೆ ಯೂಸ್ ಮಾಡ್ಕೋಬೇಕು. ಮತ್ತೊಂದು 25% ನೀವು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೇಕು. ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ಪೇಸ್ಟಿಗೆ ನನಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು 8-10 ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಶುಂಠಿ, 2 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 1 ಸ್ಪೂನ್ ಜೀರಿಗೆ, ಇಷ್ಟು ನನಗೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಕು. ಆದಮೇಲೆ ಈ 1 ಮೆಣಸನ್ನು ತೊಗೊಂಡಿದ್ದೀನಿ, ಅದು ಜಸ್ಟ್ ಗಾರ್ನಿಷಿಂಗ್ ಮಾತ್ರ. ಇಷ್ಟು ಬಿಟ್ಟು ಅರ್ಧ ಕೆ ಜಿ ಚಿಕನ್ ನಾನು ಆಲ್ರೆಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಐಟಮ್ಸ್ ಎಲ್ಲ ಆಲ್ರೆಡಿ ರೆಡಿ ಇದೆ. ಸೊ ಈಗ ಇದನ್ನು ಕಟ್ ಮಾಡಿಕೊಂಡು ಚಿಕನ್ ಶೋರ್ಮಾ ಮಾಡೋಕ್ಕೆ ಶುರು ಮಾಡೋಣ. ಓಕೆ ಗೈಸ್, ಸೊ ಈಗ ನಾನೀಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನೀಗ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ಈಗ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಾದ್ಮೇಲೆ ಗರಂ ಮಸಾಲ ಐಟಮ್ ಏನು ತಗೊಂಡು ಅದನ್ನು ಕೂಡ ಹಾಕೊಳ್ಳಿ. ಈರುಳ್ಳಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಅದಕ್ಕೆ ನಾನೀಗ ಚಿಕನ್ನ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳಿ ಸಾಕು. ಈಗ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದು ಮೀಡಿಯಂ ಫ್ಲೇಮಲ್ಲಿ ಹೀಗೆ ಕುಕ್ ಆಗ್ತಾ ಇರಲಿ. ಸೊ ನಾವು ಅಷ್ಟರಲ್ಲಿ ನಾವು ಹೋಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ನಾವೀಗ ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನಾವು 2 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಏನು ತಗೊಂಡಿದ್ದು ಅದನ್ನು ಹಾಕೊಳ್ಳೋಣ. 1 ಸ್ಪೂನ್ ಜೀರಿಗೆ, ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನಾವೀಗ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿ ಆಗಿದೆ. ಈಗ ಈ ಪೇಸ್ಟ್ನ ನಾವು ಚಿಕನ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-2 ವಿಸಿಲ್ ಕೂಗಿಸ್ಬೇಡ. ಪೇಸ್ಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಪೇಸ್ಟ್ ಹಾಕಿಬಿಟ್ಟೆ, ಹಾಗಾಗಿ ನಿಮಗೆ ಜಾಸ್ತಿ ಕಾಣಿಸ್ತಾ ಇಲ್ಲ. ಬಟ್ ನಾನು ಫುಲ್ ಪೇಸ್ಟ್ ಹಾಕಿದ್ದೇನೆ, ಸ್ವಲ್ಪ ಮಾಫಿ ಇರಲಿ ಆಯಿತಾ. ಸೊ ಈಗ ಪೇಸ್ಟ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದ್ಸಲ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅರಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1-2 ವಿಸಿಲ್ ಕೂಗಿಸ್ಬಿಟ್ರೆ ಚಿಕನ್ ಶೋರ್ಬಾ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಅರಶಿಣ ಹಾಕ್ತೀನಿ, ಹಾಗೆ ಸ್ವಲ್ಪ ಉಪ್ಪು,
ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೇನೆ. ಘಮ ಘಮ ಅಂತ ಇದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದಕ್ಕೆ ನೀವು ಎಷ್ಟು ನೀರು ಬೇಕು ಅಂತ ನೀರನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕವರ್ ಮಾಡಿ ಎರಡು ವಿಜಿಲ್ ಕೂಗಿಸ್ಬಿಟ್ರೆ ಸಾಕು, ಇದು ರೆಡಿ ಆಗಿಬಿಡುತ್ತೆ. ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೇನೆ. ಲೆಮನ್ ಏನು ಕಟ್ ಮಾಡ್ಕೊಂಡಿದ್ದೆ ಅದರ ಜ್ಯೂಸ್ ಕೂಡ ನಾನು ಇದಕ್ಕೆ ಈಗ ಹಾಕ್ತಾ ಇದ್ದೇನೆ. ಈಗ ಲಿಡ್ ಕವರ್ ಮಾಡಿ ಇದಕ್ಕೆ 2 ವಿಜಿಲ್ ಕೊಡೋಣ. ಸೊ ಈಗ 2-3 ವಿಜಿಲ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಒಳ್ಳೆ ಆರಾಮ ಬರ್ತಾ ಇದೆ. ಇದನ್ನ ಈಗ ನಾವು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಬೌಲ್ಗೆ ನಾವು ಟ್ರಾನ್ಸ್ಫರ್ ಕೂಡ ಮಾಡಿದ್ದೀವಿ. ಗಾರ್ನಿಶ್ ಕೂಡ ಆಗಿದೆ. ಎಷ್ಟು ಸೂಪರ್ ಯಮ್ಮಾಗಿ ಕಾಣಿಸ್ತಾ ಇದೆ ನೋಡಿ. ಬನ್ನಿ ಈಗ ಇದನ್ನ ಟೇಸ್ಟ್ ಮಾಡಿ ಹೆಂಗಾಗಿದೆ ಅಂತ ಚೆಕ್ ಮಾಡೋಣ. ಸೊ ಈಗ ಬೌಲ್ಗೆ ಹಾಕೊಂಡಿದ್ದೀನಿ ಟೇಸ್ಟ್ ಮಾಡೋಕ್ಕೆ. ಸಾಕಾಗಿದೆ. ಏನಂದ್ರೆ ಹೊರಗಡೆ ಮಳೆ ಬರ್ತಾ ಇರಬೇಕು, ನಾವು ಇದನ್ನ ಮಾಡಿಕೊಂಡು ಮಳೆ ನೋಡ್ತಾ ಇದನ್ನ ಕುಡಿತಾ ಇದ್ರೆ ಆಹಾ ಆ ಮಜಾನೇ ಬೇರೆ ಬಿಡಿ. ಈಗ ಚಿಕನ್ ಚೆನ್ನಾಗಿ ಬಂದಿದೆ. ಈಸಿಯಾಗಿ ಒಳ್ಳೆ ಸೋನಾ ಪಾಪಡಿ ತರ ಬರ್ತಾ ಇದೆ. ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಸೊ ಮಳೆಗಾಲಕ್ಕೆ ಇದು ತುಂಬ ಯೂಸ್ಫುಲ್ ಮತ್ತು ತುಂಬ ಹೆಲ್ದಿ ರೆಸಿಪಿ. ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ವಿಡಿಯೋ ಮಾಡೋಕ್ಕೆ, ಶೂಟ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ, ಕುಕ್ ಮಾಡೋಕ್ಕೆ ಎಲ್ಲ ತುಂಬ ಟೈಮ್ ತೊಗೊಳುತ್ತೆ. 1 ಗಂಟೆ ಸ್ಟಾರ್ಟ್ ಮಾಡಿದ್ರೆ 5 ಗಂಟೆ 4 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಎಲ್ಲ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ 5 ಗಂಟೆ ಆಗುತ್ತೆ. ಸೊ ದರ್ ಇಸ್ ಸಮ್ ಎಫರ್ಟ್. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನನಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಒಂಥರ ಮೋಟಿವೇಶನ್ ಸಿಗುತ್ತೆ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.